ಗುಡ್ ಈವ್ನಿಂಗ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ಪಕ್ಷಿಗಳು ಎಷ್ಟು ಚೆನ್ನಾಗಿ ಓಡಾಡಕತ್ತಾವ. ಸಾಯಂಕಾಲ ಟೈಮು ಇನ್ನೇ ಸಾಯಂಕಾಲ ನೀರು ಹಾಕಿದ್ದೆ ನಾನು, ಈಗ ಬೆಳಗ್ಗೆ ಹಾಕಿಲ್ಲ, ನಾಳೆ ಬೆಳಗ್ಗೆ ಹಾಕ್ತೀನಿ. ಇಲ್ಲಿ ನೋಡ್ರಿ, ಇದರಲ್ಲಿ ಪಪ್ಪಾಯ ಹಣ್ಣು ಈಗ ಆಗ್ತಾಯಿದೆ. ಖುಷಿ ಆಯ್ತು ನನಗೆ, ಯಾಕೆಂದರೆ ಇದು ಗಿಡ ತೆಗಿಬೇಕಂತ ಅಂದ್ಕೊಂಡಿದ್ದೆ ನಾನು. ಬಟ್ ಇವಾಗ ಹಣ್ಣಾಗ್ಲಿಕ್ಕತ್ತಾವ. ಸೊ ಇದು ಒಂದು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋದು. ನೋಡ್ರಿ, ಫ್ಲವರ್ ನಾನು ತೆಗ್ದಿಲ್ಲ, ಸೈಡಿಂದ ಹೊಸ ಚಿಗುರು ಬರ್ತಾಯಿದೆ, ಅದು ಮಗು ಜೊತೆಗೆ. ಎರಡು ಹಾಗೆ ಈಗ ನೋಡ್ರಿ, ಇದು ಕಟ್ ಮಾಡಬೇಕಿತ್ತು, ಹೋಗಂಗಿಲ್ಲ ಹಂಗೆ. ನೋಡ್ರಿ, ಇದೂ ಹಾಗೆ. ಹೊಸ ಚಿಗುರು ಬರ್ತಾಯಿದ್ದಾವೆ. ಮಳೆನೇ ಇಲ್ಲ ಫ್ರೆಂಡ್ಸ್, ಒಟ್ಟ ಮಳೆ ಇಲ್ಲ. ಇದು ಗಿಡನೂ ಯಾಕೋ ಒಣಗೋಂಗೆ ಕಾಣಿಸ್ಲಿಕ್ಕತ್ತದ ನನಗಿದು, ಯಾಕೋ ಗೊತ್ತಿಲ್ಲ. ಬರೀ ಗಾಳಿ, ಇಂಥ ಕೆಟ್ಟ ಗಾಳಿ ಬೀಸ್ಲಿಕ್ಕತ್ತದ. ನೋಡ್ರಿ, ಇದ್ರಾಗ ಇದ್ದಿದ್ದು ಹಣ್ಣು ಒಂಥರ ಆಗ್ಯಾವ. ಗಾಳಿ ಅಂದರೆ ಗಾಳಿ ಒಂಥರ ಗಾಳಿ, ನಂಗೆ ಹೇಳಿಕ್ಕಾಗಲ್ಲ ಅದು. ಇಲ್ಲ ಆಷಾಢ ಗಾಳಿ ಎಲ್ಲ ಮೊದಲೇ ಹೇಳಿ ಕೇಳಿ. ಇದು ರೋಸು, ಈ ಕಲರ್ ಒಂದು ರೋಸ್ ಇವಾಗ ಬಿಟ್ಟದ್ದು ಚಂದ ಅನಿಸ್ಲಿಕ್ಕತ್ತದ. ಅದು ಚಂದ ಇತ್ತು ಸ್ಟಾರ್ಟಿಂಗ್, ನಾನು ಇದ್ರ ಕಲರ್ ನೋಡೇ ತೊಗೊಂಡಿದ್ದೆ. ಮತ್ತು ಇತ್ತೀಚೆಗೆ ಅದೊಂದು ಸ್ವಲ್ಪ ಕಮ್ಮಿ ಆಗಿತ್ತು. ಎಲ್ಲದರಲ್ಲೂ ಅಷ್ಟೇ, ಇನ್ನು ಹೂಗಳು ಚೆನ್ನಾಗಿ ಬರಬೇಕಿತ್ತು, ಬರ್ತಾ ಇದಾವೆ. ಆದ್ರೂ ಗಾಳಿ ಮತ್ತು ಮಳೆ ಕಮ್ಮಿ ಆಗಿದ್ದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ಲಿಕ್ಕತ್ತದ. ಇದಲ್ಲದೆ ನಿಮಗೆ ಇನ್ನೊಂದು ತೋರಿಸ್ಬೇಕು, ಬಡ್ ಡ್ರಾಪ್ ಆಗೈತೆ. ಎದ್ರದಪ್ಪ ಅಂದರೆ ಇದ್ರದ್ದು, ಇದು ಡ್ರ್ಯಾಗನ್ ಫ್ರೂಟಿಂದು ಇದು ಬಂದಿತ್ತಲ್ಲ, ಸೊ ಅಲ್ಲೇ ಹೋಗ್ಬಿಟ್ಟದ ಅದು. ಆ್ಯಕ್ಚುಲಿ ಗಿಡ ಸಣ್ಣದು, ಆಲ್ರೆಡಿ 3 ಕಾಯಿ ಅದಾವ. ಹಾಗಾಗಿ ನಾನು ಅದನ್ನು ಹೋಗ್ಲಿ ಬಿಡ ಅಂತ ಅಂದ್ಕೊಂಡೆ. ಇಲ್ಲಿನೂ ಅಷ್ಟೇ, ಇಲ್ಲೇನು 2 ಆಗಿದ್ವಲ್ಲ, 2ರಲ್ಲಿ 1 ಹೋಗಿದೆ, ಅಲ್ಲೊಂದು 2 ಮಾತ್ರ ಸ್ವಲ್ಪ ದೊಡ್ಡ ಆಗ್ಲಿಕ್ಕತ್ತಾವ. ಇನ್ನು ಅದೇ ರೀತಿ ಇಲ್ಲಿ ರೆಡ್ ಕಲರ್ದು ಒಂದು ಆಗಿತ್ತು. ಸೊ ರೆಡ್ ಕಲರ್ದು ಪರವಾಗಿಲ್ಲ, ಕೆಳಗೊಂದು ಆಗ್ಲಿಕ್ಕತ್ತದ, ಒಂದು ಕಾಯಿ ಇದೆ ಮತ್ತು ಇಲ್ಲೊಂದು. ಸೊ ಇದು ಡ್ರ್ಯಾಗನ್ ಫ್ರೂಟಿನ ಒಂದು ಅಪ್ಡೇಟ್. ಇಲ್ಲಿ ನೋಡ್ರಿ, ಇವು ಚೆನ್ನಾಗಿ ಕಾಣಿಸ್ತಲ್ರಿ, ಗ್ರೀನ್ ಇದೆ. ಅದು ರೆಡ್, ಇದು ವೈಟ್, ನೋಡಿದ್ರೆ ಗೊತ್ತಾಗುತ್ತಲ್ಲ, ಅದು ಫುಲ್ ರೆಡ್ ಅದೇ ಮುಂದಿಂದ ತುದಿಯೆಲ್ಲ. ಸೊ ಇದು ಸೈಜು ದೊಡ್ಡ ಆಗಬೇಕು, ಆಗ್ಲಿಕ್ಕತ್ತಾವ. ಇನ್ನು ಸೈಜ್ ಚೆನ್ನಾಗಿ ಬೆಳಿತಾವೆ ಇವು. ನೋಡಿರಿ, ಚೆನ್ನಾಗಿ ಬೆಳಿತಾವೆ, ಬೆಳಿಬೇಕು. ನಾನು ಒಂದಿಷ್ಟು ಹಾರ್ವೆಸ್ಟ್ ಮಾಡ್ಕೊಳ್ಳೋಣ ಅಂತ ಬಂದೀನಿ. ಯಾಕಂದರೆ ಇವು ಬಿಟ್ಟಂಗೆ ಹಾಗೆ ದೊಡ್ಡ ಆಗ್ಲಿಕ್ಕತ್ತಾವಲ್ಲ, ಹಾಗಾಗಿ ನೋಡ್ರಿ. ಸೊ ಇದರಲ್ಲಿ 1-2 ಬಂತು. ಸೊ ಇದರಲ್ಲಿ ಒಂದು ಆ್ಯಕ್ಚುಲಿ ಈಗ ಹೆಂಗಾಗ್ಬಿಟ್ಟದ ಮನೆಗೆ ಅಂದರೆ, ಡೈಲಿ ಬರೀ ಬದ್ನಿಕಾಯಿನ ನಂಗೆ ಆಗ್ಬಿಟ್ಟದೆ, ಅಷ್ಟು ಬದ್ನಿಕಾಯಿ ಆಗ್ಲಿಕ್ಕತ್ತಾವ. ನೋಡ್ರಿ ಎಷ್ಟು ಚೆಂದಾಗಿ. ಸ್ವಲ್ಪ ಮಳೆ ಬಂದಿತ್ತಂದರೆ ಗಾಳಿಗೆ ಎಷ್ಟು ನೀರು ಹಾಕಿದ್ರೂ ಇದಕ್ಕೆ ಇದನ್ನೇ ಇಲ್ಲ, ಸರಿ ಹೋಗ್ತಾ ಇಲ್ಲ. ಅಂದರೆ ಗಾಳಿಗೆ ಜಲ್ದಿ ಡ್ರೈ ಆಗಿಬಿಡ್ತಾವೆ, ಏನೇ ಆಗಲಿ. ಮಣ್ಣು ಹಾಗೆ ಜಲ್ದಿ ಡ್ರೈ ಆಗ್ಲಿಕ್ಕತ್ತದ ಇದ್ರದ್ದು. ಸೊ ನಾನು ಎಷ್ಟು ನೀರು ಹಾಕಿದ್ರೂ ಅದು ಒಂಥರ ಹೆಂಗೆ ಅನಿಸ್ಲಿಕ್ಕತ್ತದ ಅದು. ನೋಡ್ರಿ, ಪ್ರತಿ 2-3 ದಿವಸಕ್ಕೆ ಒಂದ್ಸತಿ ನಾನು ಹಾರ್ವೆಸ್ಟ್ ಮಾಡ್ತೀನಿ. ಹಂಗೆ ನೋಡಿದ್ರೆ ಇದು ಡ್ರೈ ಆಗಿರೋ ಎಲೆ ಎಲ್ಲ ತೆಗಿಬೇಕು, ಅದರಿಂದನೇ ಸ್ವಲ್ಪ ಫಂಗಸ್ ಬರೋದು. ಆಮೇಲೆ ಬೀಳಿಕತ್ತವು ಭಾಳ, ಅಂದ್ರೆ ಹಿಂಗೆ ಗಾಳಿಗೆ ಬಾಗ್ಲಿಕತ್ತವ, ಎಲ್ಲ ಗಿಡಗಳು ಒಂಥರ ಬಾಗ್ಲಿಕತ್ತವ, ವಂಕಾಗಿ ಅವೇನಂತಾರೆ, ಹಿಂಗೆ ಕ್ರಾಸ್ ಆಗಿ ಬೇರೆಲ್ಲ ಮೇಲೆ ಬಂದಂಗೆ ಅನಿಸ್ಲಿಕ್ಕತ್ತದ ಅದ್ರದಕ್ಕೆ. ಸೊ ಅವೆಲ್ಲನೂ ಪ್ರಾಬ್ಲಮ್ ಆಗಿದೆ. ಬೆಂಡೆಕಾಯಿ ಅಲ್ಲಿದವ, ಇದೊಂದು ತೆಗಿತೀನಿ ಬೆಂಡೆಕಾಯಿ. ಹಂಗೆ ಸ್ವಲ್ಪ ತೊಂಡೆಕಾಯಿನೂ ತೆಗಿತೀನಿ ಇವತ್ತು.
ಅಂದ್ಕೊಂಡು ತೆಗಿಯೋದೇ ಆಗೋಲ್ತದು. ಆಮೇಲೆ ಇನ್ನೊಂದು ತೋರಿಸ್ತೀನಿ ನಿಮಗೆ, ಕರ್ಬೂಜ ಹಣ್ಣು, ಮತ್ತು ಇಲ್ಲಿ ಇನ್ನೊಂದು, ಆಮೇಲೆ ಇದು ಹಣ್ಣು ಪರವಾಗಿಲ್ಲ ದೊಡ್ಡ ಸೈಜ್ ಬಂದದ, ಚಂದ ಮಸ್ತ್ ದೊಡ್ಡ ಸೈಜ್ ಬಂದದ, ಅಂದ್ಕೊಳ್ಳಾರ್ದಷ್ಟು ದೊಡ್ಡ ಸೈಜ್ ಬಂದದ. ಇದೆಲ್ಲ ನೋಡ್ರಿ ಗಾಳಿಗೆ ಮುರಿದು ಬಿದ್ದದ, ನಾನು ಏನು ಮಾಡಿಲ್ಲ, ಇದು ಗಾಳಿಗೆ ಆ ಗಿಡ ಮುರಿದು ಬಿದ್ದದ. ಕೆಳಗಡೆ ಯಾವುದನ್ನ ಆಕಳು ಬಂದರೆ ತಿನ್ಸಿದ್ರೆ ಆಯ್ತು ಅಂಥೇಳಿ ಅದನ್ನು ಹಾಗೆ ಬಿಟ್ಟೀನಿ. ಯಾಕೆಂದರೆ ಆಕಳು ಇದು ತಿಂತಾವೆ ಚೆಂದಾಗಿ. ಇದು ನಮ್ಮ ಕಡೆ ನಾವೇನಂತೀವಿ ಅಂದರೆ ಕಣಕಿ ಅಂತೀವಿ, ಕಣಕಿ. ತೆಗಿಯಮ್ಮ, ತೋರಿಸ್ಲ ನಿಮಗೆ ಎಷ್ಟೊಂದಾಗಿದಾವಂತ. ಹೊಸ ಚಿಗುರು ಬಂದಮೇಲೆ ಅಯ್ಯಪ್ಪ ಇಲ್ಲೊಂದಿದೆ, ಅಲ್ಲಿ ಮ್ಯಾಲಿದಾವ, ನಂಗೆ ನೆನ್ಕೊಬಲ್ವು, ಅಲ್ಲಿದಾವ. ನನ್ನ ಮಗ ಇದ್ರ ಕಡಿತಿದ್ದ, ನನ್ನ ಮಗನಿಗೆ ಹುಷಾರಿಲ್ಲ. ಇಲ್ಲ ಇನ್ನು ಅಲ್ಲಿದೆ ಒಂದು ತೆಗಿತೀನಿ, ನಾನೇ ತೆಗಿತೀನಿ. ಈಗ ಇಲ್ಲಿದಾವ, ಇನ್ನು ಆ ಕಡೆದು ತೆಗಿತೀನಿ. ಆಮೇಲೆ ಜಗ್ಬೇಡ ಕಡಿತ ಸುಮ್ಮನೆ ಈಗ ಗಾಳಿ ನೋಡ್ರಿ, ಹಿಂಗೂ ಇಷ್ಟು ಗಾಳಿ. ನನಗಂತೂ ಒಂದೊಂದು ಟೈಮ್ ಭಾಳ ಬೇಜಾರಾಗುತ್ತೆ ಈ ಗಾಳಿ, ಯಾವಾಗಾರ ಕಮ್ಮಿ ಆಗುತ್ತೆ. ಇಷ್ಟು ಇರಬಾರ್ದು, ಅದ್ರಾಗ ಮೇಲೆಲ್ಲ ಭಾಳ ಗಾಳಿ ಬರುತ್ತೆ, ಅದಕ್ಕೆ ಭಾಳ ಗಾಳಿ ಹತ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೈಜು ಚಲೋ ಬಂದವು, ದೊಡ್ಡ ಬಂದವು ನೋಡ್ರಿ, ಸೈಜು ಮಸ್ತ್ ಚೆಂದಾಗಿ ಬಂದವು, ದೊಡ್ಡ ಬಂದವು. ಸೊ ಟೋಟಲಿ ಇಷ್ಟೊಂದು ತರಕಾರಿ ಬಂತು. ನುಗ್ಗೆ ಗಿಡದಾಗಂತೂ ಫುಲ್ಲು ಹೂವು, ಬಟ್ ಕಾಯಿ ಬರಲ್ಲ ನಂಗೆ ಗೊತ್ತು, ಅದಕ್ಕೆ ನಾನು ಅದಕ್ಕೆ ಆಸೆನೇ ಇಟ್ಕೊಂಡಿಲ್ಲ. ಫುಲ್ ಹೂವು ಅಂತೂ ಈ ಸತಿ ಬಂದಷ್ಟು ಯಾವಾಗೂ ಬಂದಿಲ್ಲ ನನಗೆ ಅನ್ಕೋತೀನಿ ನಾನು, ಅಷ್ಟು ಹೂವು ಬಂದವ. ಪ್ರಾಬ್ಲಮ್ ಏನಂದರೆ ಕಾಯಿ ಆಗಲ್ಲ, ಇದ್ರದ್ದು ಒಂಥರ ದೇಸಿ ವೆರೈಟಿ ಇದು, ಇಷ್ಟು ಜಲ್ದಿ ಕಾಯಿ ಆಗಲ್ಲ. ಬಟ್ ಆದಿತ್ತು ಒಂದೇ ಸತಿ ಅಂದರೆ ಸಾರು ಮಾಡಿದರೆ ಘಮ ಅಂತಿರ್ತದೆ. ಸೊ ಅಷ್ಟು ಚೆನ್ನಾಗೈತೆ. ಈಗ ಅದು ಬಿಟ್ಟರೆ ಮತ್ತು ಸೋರೆಕಾಯಿನೂ ಇಷ್ಟು ಉದ್ದ ಆಗೈತೆ, ಇದನ್ನು ತೆಗಿಲೇನೋ ಅಂತ ಅನ್ಕೊಲಿಕತ್ತೀನಿ, ಮತ್ತು ಬ್ಯಾಡಂತ ಒಂದು ಸತಿ ಅನಿಸುತ್ತೆ, ಇನ್ನೊಂದು ಸ್ವಲ್ಪ ಇರಲಿ ಅಂತ. ಯಾಕೆಂದರೆ ಎಲ್ಲ ಒಂದೇ ಸತಿ ತೆಗೆದ್ರೆ ತರಕಾರಿ ಮಾಡೋದು ನನಗೂ ಸ್ವಲ್ಪ ಕಷ್ಟ ಅನಿಸ್ತದ. ನಿಂಬೆಹಣ್ಣು ನೋಡ್ರಿ ಸ್ವಲ್ಪ ಕಲರ್ ಚೇಂಜ್ ಆಗ್ಲಿಕ್ಕತ್ತ. ಆಮೇಲೆ ಇವತ್ತು ಜೂನ್ 21 ಹೆಂಗಪ್ಪ ಅಂದ್ರೆ ಇದು ನೋಡ್ರಿ ಗಾಳಿಗೆಲ್ಲ ಹೆಂಗೆ ಹಾರ್ಕೊಂಡು ಹೋಗ್ಬಿಟ್ಟದೆ. ಜೂನ್ 21 ಅಂದರೆ ವರ್ಷದ ಅತ್ಯಂತ ದೊಡ್ಡ ದಿನ. ರಾತ್ರಿ ಕಡಿಮೆ, ಹಗಲು ದೊಡ್ಡದು. ಸೊ ಹಗಲು ದೊಡ್ಡದಾಗಿರೋಂಥದ್ದು ಎಲ್ಲ ಕಡ್ಕೊಂಬಿದ್ದು ಫ್ರೆಂಡ್ಸ್. ನಂಗೆ ಇಲ್ಲಿ ಗಾರ್ಡನ್ ನೋಡಿದ್ರೇ ಒಂಥರ ಬೇಜಾರಾಗ್ಲಿಕ್ಕೆ, ನಂಗೆ ಇಲ್ಲಿ ಬರೋಕ್ಕೂ ಇಷ್ಟ ಆಗೋದು. ನೋಡ್ರಿ ಏನಿದು, ಒಂದು ಸ್ವಲ್ಪ ಇಲ್ಲಿ ಮಳೆ ಇಲ್ಲ ಏನಿಲ್ಲ, ಆದರೆ ಸಿಕ್ಕಾಪಟ್ಟೆ ಗಾಳಿಗೆ ಗಿಡ ನೋಡ್ರಿ, ಅದನ್ನು ಸಪೋರ್ಟಿಗೆ ಅಂತ ಪಾಟ್ ಇಟ್ಟಿನಿ ನಾನು ಒಳಗೆ. ಆ ಗಿಡನೂ ಹೋಯ್ತು ನಂದು, ಈ ಗಿಡನೂ ಹೋಯ್ತು ನಂದು. ನಾನೇನು ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಇದ್ದೀನಿ. ಯಾಕೆಂದರೆ ಈ ಪ್ರಕೃತಿಯ ಮುಂದೆ ನಾವೆಲ್ಲ ವ್ಯರ್ಥ, ನಾವೇನೋ ಅಷ್ಟು ಇದನ್ನು ಮಾಡೋಕ್ಕಾಗಲ್ಲ ಅಂಥೇಳಿ ನಾನು ಹಂಗೆ ಅಂದ್ಕೊಂಡು ಸುಮ್ಮನದೀನಿ. ಇನ್ನು ಮಲ್ಬೆರೀಸು ನೋಡಿದ್ರೆ ಆಗಿದ್ವು, ಬೆಳಗ್ಗೆ ನನ್ನ ಮಗಳೆಲ್ಲ ದಿನ ಕಟ್ಕೊಂಬರ್ತಾಳೆ ಅವಳೆ, ಹಾಗಾಗಿ ನಾನು ಅಷ್ಟು ನೋಡೋಕ್ಕೆ ಹೋಗಿಲ್ಲ. ನೋಡ್ರಿ ಮಲ್ಬೆರೀಸು ಬೆಳೆದು ಆಗಲಿ ಬಿಡೋದು, ನನ್ನ ಮಗಳು ಡೈಲಿ ಅದನ್ನು ಕಡಿತಾಳೆ ಡೈಲಿ. ಆಮೇಲೆ ಇದು ಹೂವು ಅರಳಿತ್ತು, ಇದ್ರ ಒಂಥರ ಚೆನ್ನಾಗಿ ಕಲರ್ ಬಂದಿತ್ತು, ನನಗೆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಇವೆಲ್ಲ ನಾನು ಹೇಳಿದ್ರೆ ಸ್ವಲ್ಪ ಸೀಡ್ಸಿಗೆ ಬಿಟ್ಟಿನಿ, ಸೀಡ್ಸ್ ಆಗಲಿ ಅಂತ. ಇದರಲ್ಲಿ ಸೀಡ್ಸೇ ಬಂದಿಲ್ಲ ನೋಡ್ರಿ, ಕೆಲವೊಂದ್ರಾಗ ಹಿಂಗೆ ಸೀಡ್ಸ್ ಬರೋಂಗೂ ಇಲ್ಲ, ಇದ್ರಾಗ ಸೀಡ್ಸ್ ಬಂದಿಲ್ಲ. ಇದರಲ್ಲಿ ಬಂತು ಸೀಡ್ಸು, ಇದರಲ್ಲಿ ಏನಾಗುತ್ತೋ ಗೊತ್ತಿಲ್ಲ ನೋಡ್ಬೇಕು. ಇವು ಸ್ವಲ್ಪ ದಪ್ಪ ಆಗತ್ತನ ಗ್ಯಾರಂಟಿ ಇರಲ್ಲ ಅದು ಅಷ್ಟೇ. ಸೊ ಇಷ್ಟು ನನ್ನ ಒಂದು ಗಾರ್ಡನ್ ಅಪ್ಡೇಟ್. ಡೈಲಿ ಹಾಗೆ ಬೆಳಿತಾವೆ. ಇನ್ನು ಈ ಗಿಡದಲ್ಲಿ ಹೂ ಬರ್ತಾಯಿದ್ದಾವೆ. ಈ ಗಿಡದಲ್ಲಿ ಏನದಲ್ಲ, ಇಲ್ಲಿ
ನಿಂತರೆ ಫುಲ್ ಪರಿಮಳ ಈಗ ಇದ್ರದ್ದೆ ಗಾರ್ಡನ್ನಾಗೆಲ್ಲ ಜಾಸ್ತಿ. ಇದು ಭಾರಿ ಒಂಥರ ಘಮ, ಯಾಕೆಂದರೆ ಗಾಳಿನೂ ಹಿಂಗೆ ಐತಲ್ಲ ಇದೇ ಸೈಡು. ಅದಕ್ಕೆ ನಾವು ಈ ಕಡೆ ಗಾರ್ಡನಿಗೆ ಎಂಟ್ರಿ ಹತ್ರ ಸಾಕು ಈ ಥರ ನಮ್ಗೆ ಒಂದು ಘಮ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತಾ. ನನ್ನ ಮೇಲೆ ಬಂದಿಲ್ಲ, ಹೂವು ಹರಿದಿಲ್ಲ ಇವತ್ತು. ಬೆಳಗ್ಗೆ ಯೋಗ ದಿನವೂ ಇತ್ತಲ್ಲ, ಸ್ವಲ್ಪ ಜಲ್ದಿ ಹೋಗಿದ್ವಿ ನಾವು ಸ್ಕೂಲಿಗೆ, ಹಂಗಾಗಿ ನಂಗೆ ಬೆಳಗ್ಗೆ ಟೈಮ್ ಏನೂ ಆಗಿಲ್ಲ ಇವತ್ತು. ಸೊ ಇದನ್ನೆಲ್ಲ ತೆಗಿತಾ ಇದ್ರೆ ಮತ್ತು ಮಳೆ ಬಂದ ತಕ್ಷಣ ಸ್ವಲ್ಪ ಚೆಂದಾಗಿ ಚಿಗುರ್ಕೊಂಡು ಇದ್ರದ್ದು ಮತ್ತು ಹೂ ಬರಲಿಕ್ಕೆಲ್ಲ ಸ್ಟಾರ್ಟ್ ಆಗ್ತಾವೆ. ಸೊ ಇದು ಮೇನ ರುಚು ಬಾಯ್ಲಿ ಇದೆಲ್ಲ ತೆಗೆದು ಬಿಡಂಬ. ಹಾಂ ಲಾಕಿ ದೊಡ್ಡದಾಗ್ಯದಲ್ಲ. ಹಿಡ್ಕೊ ಇವೆಲ್ಲ ಹೂವು ತೆಗೆವಂತ ನೋಡ್ರಿ. ಇದೆಲ್ಲ ಆಗಿ ಹೋಗೋದಿದು, ಇದರಲ್ಲಿ ಮಗ್ಗಿಲ್ಲ ಇಲ್ಲ ನೋಡ್ರಿ. ಸೊ ಇದು ಹಿಂಗೆ ತೆಗೆದ್ರೆ ನೆಕ್ಸ್ಟ್ ಟೈಮ್ ಚೆನ್ನಾಗಿ ಹೂವು ಬರ್ತಾವಂತ, ಚಿಗುರು ಬರುತ್ತೆ ಹೊಸದು. ನೋಡ್ರಿ ಇಲ್ಲಿ ಬರ್ಲಿಕ್ಕತ್ತದ ನೋಡ್ರಿ, ಹೊಸ ಚಿಗುರು ಬಂದು ಮಗು ಬರ್ಲಿಕ್ಕತ್ತ. ನಾನಿಲ್ಲಿ ಮೂಲಂಗಿ ಬೀಜ ಮತ್ತು ಒಂದು ಸ್ವಲ್ಪ ಇಲ್ಲಿ ಪಾಲಕ್ ಬೀಜ ಹಾಕೀನಿ. ಸೊ ಇವೆಲ್ಲ ಬರ್ಲಿಕ್ಕತ್ತ. ಸನ್ಫ್ಲವರ್ ಗಿಡ ಸೀಡ್ಸಿಂದ ಹಾಕಿದ್ದು ಬಂತು. ಸೊ ಇದು ನಾನು ಒಂದು ಗಾರ್ಡನ್ನ ಸ್ಮಾಲ್ ಅಪ್ಡೇಟ್. ಇಲ್ಲಿ ನೋಡ್ರಿ ಗಾಳಿಗೆ ಇವೆಲ್ಲ ಆಗ್ತಾ ಇರೋದು, ಗಾಳಿಗೆ ಎಲ್ಲನೂ ಬಾಡ್ಲಿಕ್ಕತ್ತಾವ. ಏನೂ ಸರಿಗೆ ಆಗ್ತಾಯಿಲ್ಲ. ಅದು ಒಂಥರ ಗಾಳಿಗೆ ಗಾಳಿ ತಿಂದು ಒಂಥರ ಗಾಳಿಗೆ ನಿಂತ ತಕ್ಷಣ ನಮ್ಮ ಮುಖ ತಲೆ ಎಲ್ಲ ಹೆಂಗಾಗುತ್ತೆ ನೋಡಿರ, ನೀವು ಒಬ್ಸರ್ವ್ ಮಾಡಿರ, ಹಂಗಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತಾ. ಇನ್ನು ಇದರಲ್ಲೆಲ್ಲ ಅಷ್ಟೇ ಕಡ್ದಿದ್ನಲ್ಲ ಹೊಸ ಚಿಗುರು ಮತ್ತು ಹೂ ಬರ್ಲಿಕ್ಕದ. ಸೊ ಫುಲ್ಲು ಚೆಂದ ಕಾಣಿಸುತ್ತೆ. ಸೊ ಓಕೆ ಫ್ರೆಂಡ್ಸ್, ಇದಾಗಿತ್ತು ಸಾಯಂಕಾಲದ ಒಂದು ಸಣ್ಣ ಅಪ್ಡೇಟ್. ನೋಡ್ರಿ ಗಾಳಿಗೆ ಹಾನಿಯಾದ ಗಾರ್ಡನ್.